ಬಸ್ ನಿಲ್ದಾಣ ಕಾಮಗಾರಿ ವಿಳಂಬ. ಜುಲೈ 31, 2024 ಕೊನೆಯ ಡೆಡ್ ಲೈನ್ ನೀಡಿದ್ರು ಕಾಮಗಾರಿ ಪೂರ್ತಿಗೊಳಿಸದ ಗುತ್ತಿಗೆದಾರ. ಇಲಾಖೆಗೆ 3,87,888 ರೂಪಾಯಿ ಬಾಡಿಗೆ ನಷ್ಟ. ಈಗಾಗಲೇ ಅಂಗಡಿ ಮಳಿಗೆ ಹರಾಜು ಹಾಕಿರುವ ಸಂಸ್ಥೆ. ಪರಿಣಿತ ಪದವೀಧರ ಎಂಜಿನಿಯರ್ನನ್ನ ನೇಮಿಸುವ ಸೂಚನೆ ಧಿಕ್ಕರಿಸಿರುವ ಗುತ್ತಿಗೆದಾರ. ಕಳಪೆ ಕಾಮಗಾರಿ ಕುರಿತು ಗುತ್ತಿಗೆದಾರನಿಗೆ ಸಂಸ್ಥೆ ನೋಟಿಸ್. ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕಳಪೆ ಕಾಮಗಾರಿ ಬಗ್ಗೆ ಮಾಹಿತಿ ನೀಡಿದ ಸಂಸ್ಥೆಯ ಎಡಬಲ್ಲಿ. ಕಾಮಗಾರಿ ನಡೆಯುತ್ತಲೇ ಇದ್ರೂ ಕಾಮಗಾರಿ 100% ಮುಗಿದಿದೆ ಎನ್ನುವ ಎಡಬಲ್ಲಿ. ಶಾಸಕರು ದಿನಾಂಕ ಫಿಕ್ಸ್ ಮಾಡಿದ್ರೆ ಉದ್ಘಾಟನೆ ನೆರವೇರಿಸುತ್ತೇವೆಂದ ಎಡಬಲ್ಲಿ. ಪ್ರಿಯ ವೀಕ್ಷಕರೇ, ನಾವಿಲ್ಲಿ ಹೇಳ ಹೊರಟಿರೋದು ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕು ಶಿರಸಿ ನಗರದ ಮಧ್ಯವರ್ತಿ ಸ್ಥಳದಲ್ಲಿ ನಿರ್ಮಾಣವಾಗ್ತಾ ಇರೋ ಶಿರಸಿ ಕೇಂದ್ರ ಬಸ್ ನಿಲ್ದಾಣ ಕಾಮಗಾರಿ ಬಗ್ಗೆ. ಪ್ರಿಯ ವೀಕ್ಷಕರೇ, ಗುತ್ತಿಗೆದಾರ BB ಪಾಟೀಲ್ ಎಂಬುವವರಿಗೆ 6,87 ಲಕ್ಷ ವೆಚ್ಚದ ಈ ಕಾಮಗಾರಿ ನೀಡಲಾಗಿದೆ. ದಿನಾಂಕ 5/9/2022 ಕಾಮಗಾರಿ ವರ್ಕ್ ಆರ್ಡರ್ ನೀಡಲಾಗಿದ್ದು, ಮಳೆಗಾಲ ಹೊರತುಪಡಿಸಿ 12 ತಿಂಗಳ ಅವಧಿಯ ಡೆಡ್ ಲೈನ್ ನೀಡಲಾಗಿತ್ತು. ಆದ್ರೆ ಈಗ 3 ವರ್ಷದ ಸನಿಹಕ್ಕೆ ಬಂದ್ರೂ ಕಾಮಗಾರಿ ಮುಗಿದಿಲ್ಲ. ಈಗಾಗಲೇ ವಿಳಂಬ ಕಾಮಗಾರಿಗೆ ಗುತ್ತಿಗೆದಾರನಿಗೆ 6 ಲಕ್ಷ ದಂಡ ಹಾಕಿದೆ ಇಲಾಖೆ ಎಂಬ ವರ್ತಮಾನಗಳು ಇವೆ. ಹಾಗೆಯೇ ಇಲ್ಲಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಕಾಮಗಾರಿ ವಿಭಾಗದ ಎಡಬಲಿ ಒಬ್ಬರಿದ್ದಾರೆ. ಹೆಸರು ವಿನೋದ್ ನಾಯ್ಕ್. ಅಬ್ಬಾ, ಈತ ಹೇಳೋದ್ ಕೇಳಿದ್ರೆ ಕಾಮಗಾರಿ ಎಲ್ಲವೂ ಅಚ್ಚಾ ದುರಂತ ನೋಡಿ. ಇದೇ ಎಡಬಲ್ಲಿ ಗುತ್ತಿಗೆದಾರನ ಕಳಪೆ ಕಾಮಗಾರಿ ಬಗ್ಗೆ ಗುತ್ತಿಗೆದಾರನಿಗೆ ನೋಟಿಸ್ ನೀಡಿದ್ದೇ ಅಲ್ಲದೆ ತನ್ನ ಮೇಲಧಿಕಾರಿಗಳ ಗಮನಕ್ಕೂ ತಂದಿರುವ ಮಾಹಿತಿ ಪೃಥ್ವಿರಾಜ್ಗೆ ಲಭಿಸಿದೆ. ಇಷ್ಟಿದ್ರೂ ಎಡಬಲ್ಲಿ ನೋಟಿಸ್ನಲ್ಲಿ ಕೋಟ್ ಮಾಡಿದ ಯಾವ ಕಳಪೆತನಕ್ಕೂ ಗುತ್ತಿಗೆದಾರ ಕೇರ್ ಮಾಡಿಲ್ಲ. ಈಗ ಕಾಮಗಾರಿ 100% ಅಚ್ಚ ಎಂತ ಇದ್ದಾನೆ ಎಡಬಲ್ಲಿ ವಿನೋದ್. ವಿಚಿತ್ರವೆಂದ್ರೆ ಈ ವಿನೋದದ ಮಾತುಗಳಿಗೆ ಕಾಮಗಾರಿ ಸ್ಥಳವೇ ಉತ್ತರ ನೀಡುತ್ತೆ. ಶಾಸಕ ಭೀಮಣ್ಣ ನಾಯ್ಕರ ಗಮನ ಇಲ್ಲಿ ಆಳವಾಗಿ ನಿರುಕಬೇಕಾಗಿದೆ. ಪ್ರಿಯ ವೀಕ್ಷಕರೇ, ಇದು ಆದಿತ್ಯ, ಕಾದು ನೋಡೋಣ. ಇದು ಪೃಥ್ವಿರಾಜ್ ಎಕ್ಸ್ಕ್ಲೂಸಿವ್. ನಮಸ್ಕಾರ.